ಹಣ್ಣುಗಳ ರಾಜ ಮಾವು. ಬೇಸಿಗೆ ಅಂದ್ರೇನೆ ಮಾವಿನ ಹಣ್ಣಿನ ಸೀಸನ್. ಈ ಸೀಸನ್ನಲ್ಲಿ ಮಾವಿನ ಹಣ್ಣನ್ನು ತಿನ್ನುವುದಕ್ಕೆ ಯಾರೂ ಸಹ ತಪ್ಪಿಸೋದಿಲ್ಲ. ಬೇಸಿಗೆ ಮುಗಿದು ಮಳೆಗಾಲ ಶುರುವಾದರೂ ಮಾವಿನ ಕ್ರೇಜ್ ಹಾಗೇ ಇದೆ. ಅಷ್ಟರ ಮಟ್ಟಿಗೆ ಮಾವು ಎಲ್ಲರ ಫೇವ್ರೇಟ್. ಈ ಸಮಯದಲ್ಲಿ ಮ್ಯಾಂಗೋ ಜ್ಯೂಸ್, ಐಸ್ ಕ್ರೀಮ್, ಸಿಹಿ ತಿಂಡಿ, ಉಪ್ಪಿನಕಾಯಿ ಹೀಗೆ ಅನೇಕ ರೀತಿಯಲ್ಲಿ ಮಾವಿನ ಹಣ್ಣನ್ನು ಜನ ಸೇವಿಸ್ತಾರೆ. ಆದರೆ ಮಾವಿನ ಹಣ್ಣಿನೊಂದಿಗೆ ಕೆಲ ಪದಾರ್ಥಗಳನ್ನು ಸೇವಿಸೋದು ಅಥವಾ ಮಾವು ತಿಂದ ನಂತರ ಕೆಲವನ್ನ ಸೇವಿಸೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಲಾಗುತ್ತೆ. ಹಾಗಾದರೆ ಯಾವ ರೀತಿಯ ಆಹಾರಗಳನ್ನು ಮಾವಿನೊಂದಿಗೆ ಸೇವಿಸಬಾರದು ಅಂತ ನೋಡೋಣ ಬನ್ನಿ. ಮಾವಿನ ಹಣ್ಣನ್ನು ಮೊಸರು, ಮಸಾಲೆಯುಕ್ತ ಆಹಾರ ಮತ್ತು ತಂಪು ಪಾನೀಯಗಳೊಂದಿಗೆ ತಿನ್ನಬಾರದು. ಯಾಕಂದರೆ ಮಾವು ಆರೋಗ್ಯಕರ ಹಣ್ಣಾಗಿದ್ರೂ ಕೆಲವು ಆಹಾರಗಳೊಂದಿಗೆ ಅದನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮೊಸರು. ಮಾವು ಮತ್ತು ಮೊಸರನ್ನು ಒಟ್ಟಿಗೆ ತಿನ್ನಬಾರದು. ಯಾಕಂದರೆ ಮಾವು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತೆ, ಆದರೆ ಮೊಸರು ತಂಪಾಗಿಸುವ ಪರಿಣಾಮವನ್ನು ಬೀರುತ್ತೆ. ಇವೆರಡು ಹೊಟ್ಟೆಗೆ ಪ್ರವೇಶಿಸಿದಾಗ ಅವು ಜೀರ್ಣಕಾರಿ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಚರ್ಮದ ಅಲರ್ಜಿಯಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಎರಡನೇದಾಗಿ ಸ್ಪೈಸಿ ಆಹಾರಗಳು. ಮಾವಿನ ಹಣ್ಣು ತಿನ್ನುವಾಗ ಅಥವಾ ತಿಂದ ತಕ್ಷಣ ಸ್ಪೈಸಿ ಆಹಾರಗಳು ಮತ್ತು ಮೆಣಸಿನಕಾಯಿಗಳನ್ನು ಸೇವಿಸಬೇಡಿ. ಇವೆರಡು ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತೆ. ಇದು ಎದೆಯುರಿ, ಆಸಿಡಿಟಿ ಮತ್ತು ಹೊಟ್ಟೆ ನೋವಿಗೆ ಕಾರಣ ಆಗಬಹುದು. ಮೂರನೇದಾಗಿ ಸೋಡಾದಂತಹ ಕೃತಕ ತಂಪು ಪಾನೀಯಗಳು. ಮಾವಿನ ಹಣ್ಣುಗಳನ್ನು ತಿಂದ ನಂತರ ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಕುಡಿಯುವುದನ್ನು ತಪ್ಪಿಸಬೇಕು. ಯಾಕಂದರೆ ಮಾವಿನ ಹಣ್ಣು ಮತ್ತು ತಂಪು ಪಾನೀಯಗಳೆರಡರಲ್ಲೂ ಸಕ್ಕರೆ ತುಂಬ ಹೆಚ್ಚಾಗಿರುತ್ತೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹಠಾತ್ ಏರಿಸಬಹುದು. ಇದು ಹೊಟ್ಟೆ ಉಬ್ಬರಕ್ಕೂ ಸಹ ಕಾರಣ ಆಗಬಹುದು. ಹಾಗಲಕಾಯಿ. ಮಾವು ಮತ್ತು ಹಾಗಲಕಾಯಿ ಡೆಡ್ಲಿ ಕಾಂಬಿನೇಷನ್ ಆಗಿದೆ. ಮಾವು ತಿಂದ ತಕ್ಷಣ ಹಾಗಲಕಾಯಿ ತಿನ್ನುವುದರಿಂದ ಅಜೀರ್ಣ, ವಾಂತಿ ಅಥವಾ ತೀವ್ರ ಹೊಟ್ಟೆ ನೋವು ಉಂಟಾಗುತ್ತೆ. ಹುಳಿ ರುಚಿಯ ಹಣ್ಣುಗಳು. ಕಿತ್ತಳೆ, ನಿಂಬೆ, ಕಿವಿ, ಕಲ್ಲಂಗಡಿ ಮುಂತಾದ ಹಣ್ಣುಗಳನ್ನು ಮಾವಿನ ಹಣ್ಣಿನೊಂದಿಗೆ ತಿನ್ನಬೇಡಿ. ಈ ರೀತಿ ತಿನ್ನುವುದರಿಂದ ದೇಹದ pH ಸಮತೋಲನ ಹಾಳಾಗುತ್ತೆ. ಇದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ನೀರು ಕುಡಿಯೋದು. ಮಾವಿನ ಹಣ್ಣು ತಿಂದ ತಕ್ಷಣ ನೀರು ಕುಡಿಯಬೇಡಿ. ಯಾಕಂದರೆ ಹಣ್ಣಿನಲ್ಲಿ ಈಗಾಗಲೇ ಹೆಚ್ಚು ನೀರಿನ ಅಂಶ ಇರುತ್ತೆ. ಹೀಗಾಗಿ ಮಾವು ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಅತಿಸಾರ ಅಥವಾ ಅಜೀರ್ಣ ಉಂಟಾಗುತ್ತೆ. ಮಾವಿನ ಹಣ್ಣು ತಿಂದ 30 ನಿಮಿಷಗಳ ನಂತರವೇ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು. ಇದರ ಜೊತೆಗೆ ಡೈರಿ ಉತ್ಪನ್ನಗಳನ್ನು ಸಹ ನೀವು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಯಾಕಂದರೆ ಡೈರಿ ಉತ್ಪನ್ನಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಹೊಂದಿರುತ್ತೆ. ಇದು ಮಾವಿನ ಹಣ್ಣಿನಲ್ಲಿ ನೈಸರ್ಗಿಕವಾಗಿರುವ ಸಕ್ಕರೆಗಳನ್ನು ಒಡೆಯುವ ಕಿಣ್ವದೊಂದಿಗೆ ಸಂಯೋಜಿಸುತ್ತೆ. ಹೀಗಾಗಿ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಹೊಟ್ಟೆ ಉಬ್ಬರ ಉಂಟಾಗುವ ಸಾಧ್ಯತೆ ಇರುತ್ತೆ.